ತುಂಬಾ ಸಣ್ಣ ವಿಚಾರ, ಅದರ ದೊಡ್ಡ ಪರಿಣಾಮ. ಅದೇ ದೃಷ್ಟಿದೋಷ. ಕೆಲವೊಬ್ರು ವಾಹನಗಳು ತಗೊಂಡ ಮೇಲೆ ಯಾವ ಲೆವೆಲ್ ದೃಷ್ಟಿ ಅಂದ್ರೆ ದೊಡ್ಡ ಲೆವೆಲ್ ದೃಷ್ಟಿ. ಆದ್ರೆ ಈ ದೃಷ್ಟಿದೋಷ ಅನ್ನೋದು ಒಂದು ಲಿಮಿಟ್ ದಾಟಿ ಹೋದ್ಮೇಲೆ ಏನ್ ಮಾಡ್ಬೇಕು? ನಮಸ್ಕಾರ, ನಾನು ನಿಮ್ಮ ಅಮರನಾಥ್ ಗುರೂಜಿ. ಇವತ್ತು ನಾವು ತುಂಬಾ ಸಣ್ಣ ವಿಚಾರ, ಅದರ ದೊಡ್ಡ ಪರಿಣಾಮ. ಏನಪ್ಪ ಅದು? ಅದೇ ದೃಷ್ಟಿದೋಷ. ಈ ದೃಷ್ಟಿದೋಷ ಕೆಲವೊಂದ್ ಸರಿ ಏನಾಗತ್ತೆ, ಅವತ್ತಾಗಿರೋದು ಅವತ್ತೇ ನಾವು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಬೆಳೆಯತ್ತೆ. ಅದು ಬೆಳೆದ್ಮೇಲೆ ಅದ್ರ ಮೇಲೆ ಇನ್ನೊಂದು ಕೂತ್ಕೊಳ್ಳುತ್ತೆ, ಇನ್ನೊಂದು ಕೂತ್ಕೊಂಡು ಕಂಪ್ಲೀಟು ಮಾಟ ಮಂತ್ರನೇ ಮಾಡಿಸ್ಬೇಕಾಗಿಲ್ಲ ರೀ ನಿಮ್ಮ ಮೇಲೆ. ಈ ದೃಷ್ಟಿದೋಷನೇ ಸಾಕು, ಎಷ್ಟು ಬೇಕೋ ಅಷ್ಟು ನಿಮ್ಗೆ ಮಾಟ ಮಂತ್ರಕ್ಕಿಂತ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಯಾಕಪ್ಪ ಈ ಮಾತು ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಅನುಭವಕ್ಕೆ ಬಂದಿರುವಂತ ಬಹಳಷ್ಟು ಜನಗಳ ಒಂದು ಅನುಭವ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೆಂಗೆ ಅಂದ್ರೆ, ಮುಖ್ಯವಾಗಿ ಕೆಲವೊಬ್ರು ವಾಹನಗಳು ತಗೊಂಡ್ಮೇಲೆ, ಸ್ವಾಮಿ ನಾನು ಆ ಕಾರ್ ತಗೊಂಡ್ಮೇಲೆ ನನ್ಗೆ ಈ ತರ ಅವಾಗಿಂದ ಈ ತರ ಆಗ್ತಿದೆ, ಅಥವಾ ಆ ಮನೆ ತಗೊಂಡ್ಮೇಲೆ, ಆ ಮನೆ ಗೃಹ ಪ್ರವೇಶ ಮಾಡಿದ್ಮೇಲೆ ಈ ತರ ಆಯ್ತು, ಅಥವಾ ಅಂಗಡಿ ಮಾಡಿದ್ಮೇಲೆ, ಹೋಟೆಲ್ ಮಾಡಿದ್ಮೇಲೆ, ಈ ತರ ಏನೋ ಒಂದು ಹೊಸದಾಗಿ ಜನಗಳಿಗೆ ಕಣ್ ಕುಕ್ಕೋ ತರ ನಾವೇನಾದ್ರೂ ಮಾಡಿದ್ಮೇಲೆ ಒಂದು ದೃಷ್ಟಿ ಆಗತ್ತಲ್ವಾ, ಅದು ಬಹಳ ಕೆಟ್ಟ ದೃಷ್ಟಿ. ಅಂದ್ರೆ ಯಾವ ಲೆವೆಲ್ ದೃಷ್ಟಿ ಅಂದ್ರೆ ದೊಡ್ಡ ಲೆವೆಲ್ ದೃಷ್ಟಿ. ಈ ದೃಷ್ಟಿನ ಸರಿ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನ ನಾವಿವತ್ತು ಕಲ್ತ್ಕೊಳ್ಳೋಣ, ಅಥವಾ ಅನುಭವ ತಿಳ್ಕೊಳ್ಳಿ. ಆಯ್ತಾ? ಮೊಟ್ಟ ಮೊದಲಿಗೆ ನಾವೆಲ್ಲರೂ ಮನೆಯಲ್ಲಿ ನಮ್ಮ ತಾಯಂದಿರು, ಅಜ್ಜಿಯಂದಿರು ಉಪ್ಪಿಂದ ದೃಷ್ಟಿ ತೆಗೆದಾಕುವಂಥದ್ದು ವಾಡಿಕೆ ಇರುತ್ತೆ. ಅದಾದ್ಮೇಲೆ ಹಸಿಮೆಣಸಿನ್ಕಾಯಿಂದ ದೃಷ್ಟಿ ತೆಗೆದಾಕ್ತಾರೆ. ಅದಾದ್ಮೇಲೆ ಬೆಳ್ಳುಳ್ಳಿಯಿಂದ ಹಾಗೂ ಮೆಣಸಿಂದ ದೃಷ್ಟಿ ತೆಗೆಯುವಂಥದ್ದೊಂದು ವಾಡಿಕೆ ಇರುತ್ತೆ. ಅದು ಬಿಟ್ಟು ಈ ಪರ್ಕೆ ಕಡ್ಡಿಲಿ ದೃಷ್ಟಿ ತೆಗೆದು ಆ ಪರ್ಕೆ ಕಡ್ಡಿಗೆ ಬೆಂಕಿ ಅಂಟಿಸ್ಕೊಂಡು ಅದರಲ್ಲಿ ದೃಷ್ಟಿ ತೆಗೆದು ಅದನ್ನು ಸುಡುವಂಥದ್ದು ಕೂಡ ವಾಡಿಕೆಯಲ್ಲಿರುತ್ತೆ. ಇದು ಬೇಸಿಕ್, ಎಲ್ಲರೂ ಮನೆಗಳಲ್ಲಿ ಮಾಡುವಂಥದ್ದು. ಇದಲ್ದಿರ ಹೆಲ್ತ್ ಇಶ್ಯೂಸ್ ಬಂದಾಗ ಕೂಡ, ಅಕಸ್ಮಾತ್ ಆಗಿ ಹೊಟ್ಟೆ ನೋವು ಬರೋದು, ಇಂಥದ್ದೆಲ್ಲ ಆದಾಗ ಕೂಡ ದೃಷ್ಟಿ ತೆಗೆಸಾಕೊಳ್ಳುವಂಥದ್ದು ಇಂಥ ಒಂದು ವಿಚಾರಗಳಲ್ಲಿ. ಆದರೆ ಈ ದೃಷ್ಟಿದೋಷ ಅನ್ನೋದು ಒಂದು ಲಿಮಿಟ್ ದಾಟಿ ಹೋದ್ಮೇಲೆ ಏನು ಮಾಡಬೇಕು ಅಲ್ವಾ? ಈ ಒಂದು ದೃಷ್ಟಿ ದೋಷ ಯಾವ ಲೆವೆಲ್ಗೆ ಆಗುತ್ತೆ ಅಂದರೆ, ಆ ಒಂದು ತಗೊಂಡಿರೋ ಕಾರ್ಗೆ EMI ಕೂಡ ಕಟ್ಟಕ್ಕಾಗದೇ ಇರೋವಂಥ ಪರಿಸ್ಥಿತಿ, ಆ ತಗೊಂಡಿರೋಂಥ ಮನೆಗೆ ಲೋನ್ ಕೂಡ ಕಟ್ಟಕ್ಕಾಗದೇ ಇರೋವಂಥ ಪರಿಸ್ಥಿತಿ. ಈ ರೀತಿ ಪರಿಸ್ಥಿತಿಗಳಲ್ಲಿ ನಾವು ಆ ಒಂದು ತಗೊಂಡಿರೋ ಆಸ್ತಿ ಪಾಸ್ತಿಗಳೆಲ್ಲ ಹಾಳು ಮಾಡ್ಕೊಳ್ಳೋದು ಅಥವಾ ಮಾರ್ಕೊಂಡು ನಾವು ಊರು ಬಿಟ್ಟೇ ಹೋಗುವಂಥದ್ದು, ಇಂಥ ಪರಿಸ್ಥಿತಿಗಳೆಲ್ಲ ಬರೀ ಒಂದು ದೃಷ್ಟಿ ದೋಷದಿಂದ ಆಗತ್ತೆ ಅಂದರೆ ನೀವು ನಂಬ್ತೀರಾ? ಹೌದು. ಯಾಕೆ ಅಂದರೆ, ಆಗಲೇ ಹೇಳ್ದಂಗೆ ಮನುಷ್ಯನ ಕಣ್ಣಿಗೆ ಬೆಟ್ಟ ಕೂಡ ಕರ್ಗೋಗುತ್ತೆ, ಕಲ್ಲು ಕೂಡ ಒಡೆದೋಗುತ್ತೆ ಅನ್ನೋದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಹೋಗಬೇಕು. ಇದಕ್ಕೆ ಇವಾಗ ಈ ಲಿಮಿಟಿಗೆ ಬಂದ್ಬಿಟ್ಟಿದ್ದೀರಾ ನೀವು. ಸಪೋಸ್ ಈ ಲಿಮಿಟಿಗೆ ಬಂದ್ಬಿಟ್ಟಿದ್ದೀರಾ, ಯಾವ ಗುರುಗಳ ಹತ್ರ ಹೋಗಿ ಏನು ಮಾಡಿಸ್ಕೊಳ್ಳೋದಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ, ಏನು ಮಾಡೋದು ಗುರುಗಳ ಇವಾಗ? ಸೂಪರ್. ಈ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಏನಾದರೂ ಇದ್ರೆ ಖಂಡಿತ ಈ ವಿಡಿಯೋ ನಿಮಗೋಸ್ಕರ ಡಿಟೇಲ್ ಆಗಿ ನೋಡಿ, ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನನ್ನ ಚಾನಲ್ಗೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ, ನನ್ನ ಫೇಸ್ಬುಕ್ ಪೇಜ್ಗೆ ನೀವು ಹೊಸದಾಗಿ ಬಂದಿದ್ರೆ ದಯವಿಟ್ಟು ಫಾಲೋ ಮಾಡಿ. ಆಮೇಲೆ ಈ ರೀತಿ ಉಪಯೋಗಕರವಾದ ವಿಚಾರಗಳು ಹೇಳ್ತಾ ಇರ್ತೀನಿ, ನಾನ್ಸೆನ್ಸ್ ಏನು ಹೇಳೋದಿಲ್ಲ, ಸರಿನಾ? ಈಗ ಇದನ್ನ ಮುಂದುವರೆಯೋದು ಹೆಂಗೆ ನೋಡಿ. 3 ದಾರಿಯಲ್ಲಿ ಮೊಟ್ಟೆ ತಗೊಂಡೋಗಿ ದೃಷ್ಟಿ ತೆಕ್ಕೊಂಡು 3 ದಾರಿಗೆ 3 ಮೊಟ್ಟೆ ಹೊಡೆದ್ಬಿಟ್ಟು ಬಂದ್ಬಿಡಿ. ಇದರಲ್ಲಿ ಇದು ಬೇಸಿಕ್. ಇದರಲ್ಲಾಗೆ ಇಲ್ವಾ, 3 ಮೊಟ್ಟೆ ಜೊತೆಗೆ 3 ನಿಂಬೆಹಣ್ಣು ಜೊತೆಗೆ 3 ಈರುಳ್ಳಿ ತಗೊಂಡೋಗಿ ಅದನ್ನ ಅದೇ ತರ ದೃಷ್ಟಿ ತೆಕ್ಕೊಂಡು ಅಥವಾ ತೆಗೆಸ್ಕೊಂಡು ಹೊಡೆದ್ಬಿಟ್ಟು ಬಂದ್ಬಿಡಿ. ಇದು ಬೇಸಿಕ್. ಆಯ್ತಾ? ನೆಕ್ಸ್ಟ್ ಲೆವೆಲ್ ಇದೆ. ಕೋಳಿ ತಗೊಂಡೋಗಿ ಅನ್ನ ಮಾಡಿ, ಆ ಅನ್ನ ತಗೊಂಡೋಗಿ ಆ 3 ದಾರಿಯಲ್ಲಿಟ್ಟು ಅಥವಾ ಸ್ಮಶಾನದಲ್ಲಿಟ್ಟು ದೃಷ್ಟಿ ತೆಕ್ಕೊಂಡು ಆ ಕೋಳಿನ ಅಲ್ಲೇ ಬಲಿ ಕೊಟ್ಟು ಆ ರಕ್ತನ ಅದ್ರಲ್ಲಿ ಹಾಕಿ ಆ ಕೋಳಿನ ಅಲ್ಲೇ ಬಿಟ್ಟು ಕರ್ಪೂರ ಅಂಟಿಸಿ ಅದನ್ನು 3 ಸರಿ ದಾಟ್ಕೊಂಡು ನನ್ನ ಮೇಲೆ ಇರೋ ದೃಷ್ಟಿಯೆಲ್ಲ ಹೋಗ್ಲಿ ಅಂತೇಳಿ 4 ದಿಕ್ಕಿಗೆ ಅದನ್ನು ನಿವಾರಣೆ ತೆಗೆದು ಅದನ್ನು ಬಲಿ ಕೊಟ್ಟು ಮಾಡ್ಕೊಂಡು ಬನ್ನಿ. ಇದರಿಂದ ಕೂಡ ನಿಮಗೆ ಒಂದು ಸ್ವಲ್ಪ ನಿವಾರಣೆ ಆಗತ್ತೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ. ಏನಪ್ಪಾ ಅಂದ್ರೆ, ನಿಂಬೆಹಣ್ಣು, ಮೊಟ್ಟೆ, ಕೋಳಿ, ಅದ್ರ ಜೊತೆಲಿ ಕುಂಬಳಕಾಯಿ
ಇದಿಷ್ಟು ತಗೊಂಡೋಗಿ ಈ ಥರನೂ ಮಾಡೋದು. ಅದಲ್ದಿರ ನೀವೇ ತಡೆ ಹೊಡ್ಕೊಳ್ಳೋದು ಮಾಡಿಕೊಂಡ್ರು ಕೂಡ ತಡೆ ಹೊಡ್ಕೊಳ್ಳೋಕ್ಕೆಲ್ಲ ಏನೇನೇನು ಬೇಕು ಅಂತ ನಮಗೆಲ್ಲರಿಗೂ ಗೊತ್ತು. ಏನಪ್ಪ, ನಿಂಬೆಹಣ್ಣು, ಕುಡಿಕೆ, ವಿಭೂತಿ ಉಂಡೆ, ಆಮೇಲೆ ಮೊಟ್ಟೆ ಮತ್ತು ಅದ್ರ ಜೊತೆಯಲ್ಲಿ ತೆಂಗಿನಕಾಯಿ ಇಷ್ಟು ಇಟ್ಟು ಹೊಡೆಯೋದು. ಇಳೆ ತೆಗೆದು 4 ದಿಕ್ಕಿಗೆ 4 ಇಟ್ಟು ಹೊಡೀರಿ, ಅಥವಾ 8 ದಿಕ್ಕಕ್ಕೆ 8 ಇಟ್ಬಿಟ್ಟು ಮುಂದ್ಗಡೆ ಒಂದು ಎಕ್ಸ್ಟ್ರಾ ಒಂದಿಟ್ಟು 9 ಇಟ್ಟು ಹೊಡೀರಿ. ಅದೆಂಥ ದೃಷ್ಟಿ ಇದ್ರೂ ಹೋಗ್ಬಿಡುತ್ತೆ, ಹೋಗಲಿ ಅಂತೇಳಿ ಈ ರೀತಿ ಅಡ್ವಾನ್ಸ್ ಲೆವೆಲಲ್ಲಿ ದೃಷ್ಟಿ ತೆಗೆದುಕೊಂಡು ನಿಮ್ಮನ್ನು ನೀವು ಸರಿ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದಾಗ ಸಾಕಷ್ಟು ಜನ ಗುರುಗಳೇ ಏನಾದರೂ ಮಾಡಿ ಅಂತ ನನ್ನ ಹತ್ರ ಬಂದು ಕೇಳ್ತಾರೆ. ಆ ಥರ ನಾನು ಏನು ಮಾಡೋಕ್ಕಾಗಲ್ವಲ್ಲ, ಅಟ್ಲೀಸ್ಟ್ ಈ ರೀತಿಯಾದರೂ ನಿಮ್ಮ ಒಂದು ದೋಷ ಪರಿಹಾರ ಆಗಲಿ, ನಿಮ್ಮ ದೃಷ್ಟಿ ದೋಷ ಪರಿಹಾರ ಆಗಲಿ ಅಂತೇಳಿ ಇದೊಂದು ಸಣ್ಣ ಮಾಹಿತಿ ಕೊಡಬೇಕು ಅನ್ನಿಸ್ತು, ಕೊಟ್ಟಿದ್ದೀನಿ. ಇದನ್ನು ಯಾವಾಗ ಮಾಡ್ಬೋದು? ಯಾವತ್ತೇ ಆಗಲಿ ಸಾಯಂಕಾಲ 6:30 ಸೂರ್ಯ ಮುಳುಗೋ ಟೈಮಲ್ಲೇ ಮಾಡೋವಂಥ. ದೂರ ಹೋಗಿ ಎಲ್ಲಾದರೂ ಮಾಡ್ಕೊಂಡು ಬರಬೇಕು. ನಿಮ್ಮ ಮೇಲೆ ಇರುವಂಥ ದೃಷ್ಟಿ ನೀವು ತಕ್ಕೊಳ್ಳೋದಕ್ಕೆ ಜನ ಅದನ್ನು ನೋಡಿಬಿಟ್ಟು ಮಾಟ ಮಂತ್ರ ಮಾಡ್ತಾಯಿದ್ದಾರೆ ಅದು ಇದು ಅಂಥೇಳಿ ಏನಾದರೂ ನಿಮ್ಮನ್ನು ಅಲ್ಲಿ ಗಲಾಟೆ ಮಾಡುವಂಥ ಜನಗಳು ಕೂಡ ಬರ್ತಾರೆ, ಸಿಗ್ತಾರೆ. ತರಲೆಗಳು ತುಂಬ ಜನ ಸಿಗ್ತಾರೆ. ಸೊ ಅದಕ್ಕೆಲ್ಲ ಹುಷಾರಾಗಿ ನೋಡಿಕೊಂಡು ಹುಷಾರಾಗಿ ಮಾಡಿಕೊಂಡು ನೀವುಗಳು ಚೆನ್ನಾಗಿರಿ. ನನ್ನ ಫಾಲೋವರ್ಸು ತುಂಬ ಚೆನ್ನಾಗಿರಬೇಕು, ಅಷ್ಟೇ ನಾನು ಹೇಳಕ್ಕೆ ಬಂದಿರೋದು. ಒಳ್ಳೆಯದಾಗಲಿ ನಿಮಗೆ. ವೇದಾಂತಿ ವೈರಾಗ್ಯ ಸಿದ್ಧಾರ್ಥಿಯು ಜನ್ಮ ಕರ್ಮ ಪಾವನಂ ಶುಭಮಸ್ತು ಇಷ್ಟಕಾಮ್ಯಾರ್ಥ ಸಿದ್ಧಿರಸ್ತು ಸಂಪೂರ್ಣ ದೃಷ್ಟಿ ನಿವಾರಣ ಪ್ರಾಪ್ತಿರಸ್ತು. ಒಳ್ಳೆಯದಾಗಲಿ. ಈ ಒಂದು ವಿಡಿಯೋನ ಶೇರ್ ಮಾಡಬೇಕು. ಯಾಕೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಯಾಕೆ ಅಂದರೆ ಈ ವಿಡಿಯೋ ಯಾರಿಗಾದರೂ ತುಂಬ ಕಷ್ಟದಲ್ಲಿರೋರಿಗೆ, ಸಿಕ್ಕಾಪಟ್ಟೆ ದೃಷ್ಟಿಯಾಗೋಗಿರೋ ಅಂಥವ್ರಿಗೆ ಸಿಕ್ಕಿ ಅವ್ರಿಗೇನಾದರೂ ಒಳ್ಳೆಯದಾದರೆ ನನಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಒಳ್ಳೆಯದಾಗಿ.